Hello aspirants, hope all of you are doing good. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ ಸೊ ಅಗೇನ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಟಾಪಿಕ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಬಸವಣ್ಣನವರನ್ನ ಕರ್ನಾಟಕದ ಒಂದು ಕಲ್ಚರಲ್ ಐಕಾನ್ ಅಂತ ಇಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದಿದೆ. ಈ ನಿಟ್ಟಿನಲ್ಲಿ ಸೊ ಬಸವಣ್ಣನವರ ಬಗ್ಗೆ ಆಗಿರ್ಬೋದು, ಅವರ ಒಂದು ಸಮಾಜಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು ಯಾವ್ಯಾವು, ಈ ನಿಟ್ಟಿನಲ್ಲಿ ಎಕ್ಸಾಮ್ ಅಲ್ಲಿ ಕ್ವೆಶನ್ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ನಾವು ಸಿಲೆಬಸ್ ವೈಸ್ ಕೂಡ ಇಲ್ಲಿ ನೋಡೋದಾದ್ರೆ ನಮಗೆ GS ಪೇಪರ್ 1 ಮೇನ್ಸ್ ಅಲ್ಲಿ ಸೊ ಅದರಲ್ಲಿ ನಮ್ಮ ಸೆಕ್ಷನ್ 2 ಏನಿದೆ, ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಸೊ ಅಂತ ಒಂದು ಸಂದರ್ಭದಲ್ಲಿ ಈ ಬಸವಣ್ಣನವರ ಕೊಡುಗೆಗಳ ಕುರಿತಾಗಿ ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ತಕ್ಕಂಥ ಸಾಧ್ಯತೆಗಳಿದಾವೆ. ಸೊ ಇಲ್ಲಿ ನ್ಯೂಸ್ ಕ್ಲಿಪ್ಪಿಂಗ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಬಸವಣ್ಣ ಇಸ್ ಕರ್ನಾಟಕಸ್ ಕಲ್ಚರಲ್ ಲೀಡರ್ ಅಂತ ಹಿಂದೂಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದಿದೆ. ಡೆಕ್ಕನ್ ಹೆರಾಲ್ಡ್ ಅಲ್ಲೂ ಕೂಡ ಇದ್ರ ಕುರಿತಾಗಿ ವಿಶೇಷವಾದ ಆರ್ಟಿಕಲ್ಸ್ ಪಬ್ಲಿಷ್ ಆಗಿರ್ತಕ್ಕಂಥದ್ದಿದೆ. ಸೊ ಇಲ್ಲಿ ಪ್ರಜಾವಾಣಿಯಲ್ಲೂ ಕೂಡ ಸೊ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಸೊ ಇದರ ಕುರಿತಾಗಿ ಒಂದು 360 ಡಿಗ್ರಿ ಅಪ್ರೋಚ್ ಅನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಹಾಗಾದ್ರೆ ಏನಿದು ಇಶ್ಯೂ ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇತ್ತೀಚೆಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಏನಿದೆ, 12ನೇ ಶತಮಾನದ ಒಬ್ಬ ಸೋಷಿಯಲ್ ರಿಫಾರ್ಮರ್, ರೈಟ್? ಸೊ ಸೋಷಿಯಲ್ ರಿಫಾರ್ಮರ್ ಯಾರಾಗಿದ್ರು 12ನೇ ಶತಮಾನದಲ್ಲಿ ಇರ್ತಕ್ಕಂಥದ್ದಂತ ನಾವು ನೋಡೋದಾದ್ರೆ, ಸೊ ದಟ್ ಈಸ್ ಬಸವಣ್ಣ. ಅವ್ರನ್ನ ಬಸವೇಶ್ವರ ಅಂತ ಕೂಡ ಕರಿತೀವಿ. ಸೊ ಇವರು ಕರ್ನಾಟಕದ ಕಲ್ಚರ್ ಲೀಡರ್ ಆಗಿ ಇವರನ್ನ ಇವಾಗ ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಆನ್ ದಿ ಸೇಮ್ ಲೈನ್ಸ್ ನಾವಿಲ್ಲಿ ಮಹಾರಾಷ್ಟ್ರದ ಕೂಡ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಛತ್ರಪತಿ ಶಿವಾಜಿ ಅವರನ್ನು ಕೂಡ ಇಲ್ಲಿ ಒಂದು ಮಹಾರಾಷ್ಟ್ರದ ಕಲ್ಚರಲ್ ಐಕಾನ್ ಅಂತ ಇಲ್ಲಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದಿದೆ. ಸೊ ಬಸವಣ್ಣನವರ ಕುರಿತಾಗಿ ವಿಶೇಷವಾಗಿ ಸ್ವಲ್ಪ ನೋಡೋದಾದ್ರೆ, ಇಲ್ಲಿ ಇವರೊಂದು ಬ್ರಾಹ್ಮಣ ಒಂದು ಕುಟುಂಬದಲ್ಲಿ ಜನಿಸಿ, ಅದಾದ್ಮೇಲೆ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಅದನ್ನೆಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ವೇದ, ಉಪನಿಷತ್ತು, ಶಾಸ್ತ್ರಗಳು, ರೈಟ್, ಸೊ ಮತ್ತೆ ಸಂಸ್ಕೃತ ಇದೆಲ್ಲ ಕಲಿತು ಮುಂಬರುವ ದಿನಗಳಲ್ಲಿ ಈ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಏನು ವ್ಯವಸ್ಥೆಗಳಿದಾವೆ, ಅನಿಷ್ಟ ಪದ್ಧತಿಗಳಿದಾವೆ, ಅದನ್ನೆಲ್ಲ ಇವರು ಕ್ವಶನ್ ಮಾಡ್ತಾ ಕೇವಲ ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಸೀಮಿತವಾಗಿರದೆ ಇಡೀ ವಿಶ್ವಕ್ಕೆ ಒಂದು ಅನುಭವ ಮಂಟಪ ರೂಪದಲ್ಲಿ ವಿಶ್ವದ ಪ್ರಥಮ ಒಂದು ಪಾರ್ಲಿಮೆಂಟ್ ಅನ್ನ ನೀಡಿರ್ತಕ್ಕಂಥ ಹೆಗ್ಗಳಿಕೆ ಅಥವಾ ಕೀರ್ತಿ ವಿಶ್ವಗುರು ಬಸವಣ್ಣನವರಿಗೆ ಇಲ್ಲಿ ಸಲ್ಲುತ್ತದೆ. ಸೊ ಇದ್ರ ಜೊತೆಗೆ ನೋಡೋದಾದ್ರೆ, ಬಸವಣ್ಣನವರು he ರಿಜೆಕ್ಟೆಡ್ ದ ಐಡಿಯಾ ಆಫ್ ಕಾಸ್ಟ್, polytheism, Vedic rituals, idol worship, ರೈಟ್? ಸೊ ಟೆಂಪಲ್ ಸೆಂಟ್ರಿಕ್ ವರ್ಷಿಪ್, ಇದನ್ನೆಲ್ಲ ಅವರು ಯಾವಾಗ ರಿಜೆಕ್ಟ್ ಮಾಡಿ ಇದನ್ನೆಲ್ಲ ಅವರು ಪ್ರಾಕ್ಟಿಕಾಲಿಟಿ, ರ್ಯಾಷನಾಲಿಟಿಗೆ ಯಾವಾಗ ಒಂದು ಮಹತ್ವನ ನೀಡ್ತಾರೆ, ಅವಾಗ ಸಮಾಜದಲ್ಲಿ ಜನ ಇವರನ್ನ, ಕೆಲವೊಂದು ವರ್ಗದ ಜನ ಇವ್ರನ್ನ ಸಪೋರ್ಟ್ ಕೂಡ ಮಾಡಿರ್ತಕ್ಕಂಥದ್ದಿದೆ, ಕೆಲವು ವರ್ಗದ ಜನ ಇವರನ್ನ ಅಪೋಸ್ ಕೂಡ ಮಾಡಿರ್ತಕ್ಕಂಥದ್ದಿದೆ, ರೈಟ್? ಸೊ ಇವರು ತಮ್ಮ ಫಾಲೋವರ್ಸ್ ಎಲ್ಲ ಯಾರಿದ್ದಾರೆ, ಸೊ ಅವ್ರನ್ನ ಇವರು ಶರಣರು ಅಂತ ಕರೆದಿದ್ದಾರೆ. ಶರಣರು ಅಥವಾ ದಟ್ ಮೀನಿಂಗ್ ಇಸ್ ಸಿಟಿಜನ್ ಆಫ್ ಅ ವೆಲ್ಫೇರ್ ಸ್ಟೇಟ್. ಓಕೆ, ಸೊ ಈ ಶರಣರು ಯಾವ ರೀತಿ ತಮ್ಮ ಒಂದು ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಅಂತ ಇಲ್ಲಿ ನೋಡೋದಾದ್ರೆ, ವಚನಗಳ ಮುಖಾಂತರ, ರೈಟ್? ಸೊ ವರ್ಸಸ್ ಅಥವಾ ವಚನಗಳ ಮುಖಾಂತರ, ಇದರ ಜೊತೆಗೆ ಈ ಒಂದು ವಚನಗಳನ್ನ ಕನ್ನಡದಲ್ಲಿ ಬರೆದಿದ್ದಾರೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ನಮ್ಮ ಕನ್ನಡ ಭಾಷಾ ಅಭಿವೃದ್ಧಿಯಲ್ಲೂ ಕೂಡ ಈ ಒಂದು ಶರಣರು ಅಥವಾ ಬಸವಣ್ಣನವರು ಮತ್ತೆ ಈ ಒಂದು ವಚನ ಸಾಹಿತ್ಯ ಏನಿದೆ ಇದು ತನ್ನದೇ ಆದ ಕೊಡುಗೆಯನ್ನ ಇಲ್ಲಿ ನೀಡಿರ್ತಕ್ಕಂಥದ್ದಿದೆ. ಸೊ ಇನ್ನೊಂದು ವಿಷಯ ಇಲ್ಲಿ ನೋಡೋದಾದ್ರೆ, ಸೊ ಅನುಭವ ಮಂಟಪ ಕಾನ್ಸೆಪ್ಟ್. ಅನುಭವ ಮಂಟಪ ಹೆಸರೇ ಹೇಳ್ತಿರೋ ಹಾಗೆ, ಅನುಭವ ಅಂದ್ರೆ ಇರ್ತಕ್ಕಂಥ ಒಂದು ನಾಲೆಜ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದನ್ನೆಲ್ಲ ಬೇರೆಯವರ ಜೊತೆಗೆ ಹಂಚ್ಕೊಂಡು ಸೊ ಇಲ್ಲಿ ಒಂದು ಜ್ಞಾನದ ವಿನಿಮಯ ಮಾಡ್ಕೊಳ್ಳುವ ಒಂದು ವ್ಯವಸ್ಥೆ ಇತ್ತು. ಸೊ ಈ ಒಂದು ಅನುಭವ ಮಂಟಪವನ್ನ ಬೀದರ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ಕರ್ಮಭೂಮಿ 12ನೇ ಶತಮಾನದಲ್ಲಿ ಅದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದಿದೆ. ಇತ್ತೀಚೆಗೆ ಸೊ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಹೊಸ ಅನುಭವ ಮಂಟಪವನ್ನ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಕೂಡ ಬಸವ ಕಲ್ಯಾಣದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ನಡೀತಾ ಇದೆ. ಸೊ ಈ ಒಂದು ಅನುಭವ ಮಂಟಪ ಕಾನ್ಸೆಪ್ಟ್ ಅನ್ನ ನಾವು ಕಾನ್ಸೆಪ್ಟ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ. ಯಾಕೆಂದ್ರೆ ಸೊ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರ್ತಕ್ಕಂಥ ಎಷ್ಟೋ ಶರಣೀಯರು ಈ ಒಂದು ಅನುಭವ ಮಂಟಪದಲ್ಲಿ, ರೈಟ್? ಸೊ ಮಹಿಳೆಯರಿಗೂ ಕೂಡ ವಿಶೇಷವಾದ ಇಲ್ಲಿ ಪ್ರಾತಿನಿಧ್ಯವನ್ನ ನೀಡ್ತಾ ಇದ್ರು.
ಅಕ್ಕ ಮಾದೇವಿ ಆಗಿರ್ಬೋದು, ಅಕ್ಕ ನಾಗಮ್ಮ ಆಗಿರ್ಬೋದು, ಈ ರೀತಿ ವಿವಿಧ ಶರಣೆಯರು ತಮ್ಮ ಒಂದು ಜ್ಞಾನದ ಮುಖಾಂತರ ಸಮಾಜದಲ್ಲಿ ಅವರ ಇರ್ತಕ್ಕಂಥ ಸಮಸ್ಯೆಗಳೇನಿದಾವೆ, ಜಾತಿ ವ್ಯವಸ್ಥೆ ಕುರಿತಾಗಿರ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಅಲ್ಲಿ ಓಪನ್ ಆಗಿ ಡಿಸ್ಕಸ್ ಮಾಡಿ ಯಾವ ರೀತಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಬಹುದು ಅಂತಕ್ಕಂಥದ್ದನ್ನೇ ಈ ಒಂದು ಅನುಭವ ಮಂಟಪ ಕಾನ್ಸೆಪ್ಟ್ ಇಲ್ಲಿ ವರ್ಕ್ ಆಗ್ತಾ ಇತ್ತು. ಅಂಡ್ ಜೊತೆಗೆ ಅನುಭವ ಮಂಟಪ ಕುರಿತಾಗಿ ಮತ್ತೆ ಬಸವಣ್ಣವರ ಕುರಿತಾಗಿ ನೋಡೋದಾದ್ರೆ ಇಲ್ಲಿ ಜಾತಿ ವ್ಯವಸ್ಥೆನೇ ಇವರು ಮುಖ್ಯವಾಗಿ ಮಾತಾಡ್ತಾ ಇದ್ರು. ಅಂಡ್ ಬಸವಣ್ಣನವರು ಅನ್ಟಚಬಿಲಿಟಿ, ಓಕೆ, ಸೊ ಈ ಒಂದು ಅನ್ಟಚಬಿಲಿಟಿ ವಿರುದ್ಧ ಏನಿದೆ ಅದರ ವಿರುದ್ಧ ಅಸ್ಪರ್ಶತೆಗೆ ಪ್ರಮುಖವಾದ ಧ್ವನಿಯನ್ನ ಎತ್ತಿರ್ತಕ್ಕಂಥವ್ರು. ಸೊ ಇವರ ಒಂದು ಶರಣರಲ್ಲಿ ನೋಡೋದಾದ್ರೆ 770, ರೈಟ್, 770 ಶರಣರು ಈ ಒಂದು ಬಸವಣ್ಣನವರ ವಚನಗಳಲ್ಲಾಗಿರ್ಬೋದು ಅಥವಾ ಒಂದು ಸಮಾಜದ ಒಂದು ಪರಿವರ್ತನೆಯಲ್ಲಿ ಇವರೆಲ್ಲ ತಮ್ಮದೇ ಆದ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದಿದೆ. ಸೊ ಈ ಎಲ್ಲ ಶರಣರು ವಚನಗಳನ್ನ ಬರೆದಿದ್ದಾರೆ. ವಚನದಲ್ಲಿ ಈ ಒಂದು ಸಮಾನತೆ ಕುರಿತಾಗಿ, ಜೊತೆಗೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿಗಳ ಕುರಿತಾಗಿ, ರೈಟ್, ಸೊ ಅದರ ಜೊತೆಗೆ ಪರಿಹಾರ ರೂಪದಲ್ಲಿ ಕೂಡ ಈ ಒಂದು ವಚನಗಳ ರೂಪದಲ್ಲಿ ಇವರು ಬರೆದಿರ್ತಕ್ಕಂಥದ್ದನ್ನ ಇಲ್ಲಿ ಕಾಣಬಹುದು. ಸೊ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಬಸವಣ್ಣನವರು ನೀಡಿರ್ತಕ್ಕಂಥ ಒಂದು ನಮಗೆ ಮುಖ್ಯವಾದ ಕಾನ್ಸೆಪ್ಟ್ ಯಾವುದು ಅಂತ ನೋಡೋದಾದ್ರೆ ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತಕ್ಕಂಥದ್ದು. ಸೊ ನಮಗೆ ಯಾವ್ದಾದ್ರು ಈಗ ಒಂದು ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ನಾವು ನೋಡೋದಾದ್ರೆ, ನಾವು ಯಾವ ಒಂದು ಹುದ್ದೆಯಲ್ಲಿ ಇದೀವಿ, ನಮ್ಮ ಒಂದು ಹುದ್ದೆಯ ಒಂದು ಜವಾಬ್ದಾರಿ ಏನಿದೆ, ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಒಬ್ಬ ಅಧಿಕಾರಿಗೆ ನಮ್ಮ ಜವಾಬ್ದಾರಿಗಳು ಯಾವಿದಾವೆ, ನಮ್ಮ ಕೆಲಸವನ್ನ ನಾವು 100% ಅಲ್ಲಿ ವಿಥೌಟ್ ಎನಿ ಇನ್ಫ್ಲೂಯೆನ್ಸ್ 100% ಅಲ್ಲಿ ನಾವು ನಮ್ಮ ಕರ್ತವ್ಯವನ್ನ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡಾಗ ನಾವು ಒಂದು ಉತ್ತಮವಾದ ಸೇವೆನ ಇಲ್ಲಿ ಸಲ್ಲಿಸಬಹುದು. ಸೊ ಜೊತೆಗೆ ಬಸವಣ್ಣನವರು ಕಾಸ್ಟ್ಲೆಸ್ ಸೊಸೈಟಿ, ರೈಟ್, 12ನೇ ಶತಮಾನದಲ್ಲಿಯೇ ಒಂದು ಅಂತರ್ಜಾತಿ ವಿವಾಹವನ್ನ ಮಾಡಿ ಕಲ್ಯಾಣ ಕ್ರಾಂತಿಗೆ ನಾಂದಿ ಹಾಡ್ದಿರ್ತಕ್ಕಂಥವ್ರು ಬಸವಣ್ಣನವರು. ಸೊ ಇವರು ಲಿಂಗ, ರೈಟ್, ಸೊ ಲಿಂಗಾಯತ ಒಂದು ಧರ್ಮದ ಪ್ರಮುಖ ಸಂಸ್ಥಾಪಕರು ಅಂತ ಕೂಡ ಇಲ್ಲಿ ಹೇಳ್ಬೋದು. ಬಸವಣ್ಣನವರ ಪ್ರಕಾರ ಯಾವುದೇ ಜಾತಿ ಇಲ್ಲ, ಯಾರು ಲಿಂಗವನ್ನ ಕಟ್ಕೊಂಡು ದೇವರನ್ನ ಇಷ್ಟಲಿಂಗ ಪೂಜೆಯನ್ನ ಮಾಡ್ತಾರೆ ಅವರೆಲ್ಲರೂ ಲಿಂಗಾಯತರು, ಅವರೆಲ್ಲರೂ ಸಮಾನರು ಅಂತಕ್ಕಂಥ ಒಂದು ಮೆಸೇಜ್ ಅನ್ನ ಇಲ್ಲಿ ನೀಡಿರ್ತಕ್ಕಂಥದ್ದಿದೆ. ಸೊ ಈ ಒಂದು ಸದ್ಯದ ಸಂದರ್ಭದಲ್ಲಿ ಸಮಾಜದಲ್ಲಿ ನೋಡಿದಾಗ ಒಂದು ಕಮ್ಯುನಲಿಸಂ, ಸೊ ಬೇರೆ ಬೇರೆ ಧರ್ಮಗಳ ಮಧ್ಯೆ ಆಗಿರ್ಬೋದು, ಬೇರೆ ಬೇರೆ ಜಾತಿಗಳ ಮಧ್ಯೆ ಆಗಿರ್ಬೋದು, ಯಾವಾಗ ಇಲ್ಲಿ ಒಂದು ಜಗಳಗಳಾಗ್ತಾ ಇರ್ತವೆ ಅಂತ ಒಂದು ಸಂದರ್ಭದಲ್ಲಿ ಬಸವಣ್ಣನವರು ನೀಡಿರ್ತಕ್ಕಂಥ ಏನೊಂದು ಪ್ರಿನ್ಸಿಪಲ್ ಇದೆ, ಕಾಸ್ಟ್ಲೆಸ್ ಸೊಸೈಟಿ, ಅದೆಲ್ಲ ಇವಾಗ ಸದ್ಯಕ್ಕೆ ತುಂಬಾ ಅಗತ್ಯ ಮತ್ತು ಅನುಗುಣವಾಗಿ ಇಲ್ಲಿ ಅದನ್ನ ನಾವು ಬಳಸ್ಕೋಬೇಕಾಗತ್ತೆ. ಸೊ ಬಸವಣ್ಣನವರು ಇನ್ನೊಂದು ನೀಡಿರ್ತಕ್ಕಂಥದ್ದು ಮುಖ್ಯವಾಗಿ ಕಾನ್ಸೆಪ್ಟ್, ಒಂದು ವರ್ಕ್ ಈಸ್ ವರ್ಷಿಪ್, ಅದನ್ನೇ ನಾವು ಕಾಯಕವೇ ಕೈಲಾಸ ಅಂತ ಕರಿತೀವಿ. ಇನ್ನೊಂದು ಅರಿವೇ ಗುರು. ಸೊ ಅರಿವೇ ಗುರು ಅಂತ ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ನೋಡೋದಾದ್ರೆ ನಾಲೆಜ್ ಇಸ್ ದಿ ಟೀಚರ್, ರೈಟ್. ಸೊ ಇವಾಗಿನ ಸದ್ಯದ ಸಂದರ್ಭದಲ್ಲೂ ನೋಡೋದಾದ್ರೂ ಕೂಡ ಎಲ್ಲಿ ನಾಲೆಜ್ ಇದೆ, ಯಾರ ಹತ್ರ ನಾಲೆಜ್ ಇದೆ, ಅವರು ಸಮಾಜದಲ್ಲಿ ಒಂದು ಉತ್ತಮವಾದ ಹುದ್ದೆಯಲ್ಲಿ ಇಟ್ಕೊಂಡು ಅದರ ಜೊತೆಗೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಬೇರೆ ಬೇರೆ ಪದ್ಧತಿಗಳ ವಿರುದ್ಧ, ಅನಿಷ್ಟ ಪದ್ಧತಿಗಳ ವಿರುದ್ಧ ತಮ್ಮ ಒಂದು ಧ್ವನಿಯನ್ನು ಎತ್ತಲಿಕ್ಕೂ ಕೂಡ ಇಲ್ಲಿ ಸಹಾಯವಾಗತ್ತೆ. ಸೊ ಇದರ ಮಧ್ಯೆ ಈ ಒಂದು ಬಸವಣ್ಣನವರು ನೀಡಿರ್ತಕ್ಕಂಥ ಸಾಮಾಜಿಕ ಮತ್ತು ರಾಜಕೀಯವಾಗಿ ಅವ್ರು ಏನೊಂದು ಕೊಡುಗೆ ಅಂತ ನೋಡೋದಾದ್ರೆ, ಸೊ ಜೆಂಡರ್ ಇಕ್ವಾಲಿಟಿ. ಸೊ ಜೆಂಡರ್ ಇಕ್ವಾಲಿಟಿ ಅಂತಂದ್ರೆ ಯಾವ ರೀತಿ ಇಲ್ಲಿ, ಸೊ ಲಿಂಗ ಸಮಾನತೆ, ಯಾವುದೇ ರೀತಿಯ ಗಂಡು ಹೆಣ್ಣು, ರೈಟ್, ಸೊ ಎಲ್ರು ಸಮಾನರು, ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಮಾನರು, ತಮ್ಮ ಒಂದು ಏನೆಲ್ಲ ಕೊಡುಗೆಗಳಿದಾವೆ, ಮಹಿಳಾ ಸಬಲೀಕರಣ ಆಗಿರ್ಬೋದು, ಈ ಎಲ್ಲ ವಿಷಯಗಳು ಈ ಒಂದು ಜೆಂಡರ್ ಇಕ್ವಾಲಿಟಿಯಲ್ಲಿ ಬರುತ್ತೆ. ಪ್ರಮೋಷನ್ ಆಫ್ ದಿ ಲೋಕಲ್ ಲ್ಯಾಂಗ್ವೇಜ್, ಯಾವ ರೀತಿ ವಚನಗಳನ್ನ ಇವರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು, ಬಸವಣ್ಣನವರಾಗಿರ್ಬೋದು ಮತ್ತೆ ಇವರ ಒಂದು ಶರಣರ ತಂಡ ಏನಿತ್ತು ಅವರೆಲ್ಲರೂ ಕೂಡ ವಚನಗಳನ್ನ ಕನ್ನಡ ಭಾಷೆಯಲ್ಲಿ ಬರೆದು ಈ ಕನ್ನಡ ಭಾಷೆ ಬೆಳವಣಿಗೆಯಲ್ಲಿ ತಮ್ಮದೇ ಆದ ಒಂದು ಕೊಡುಗೆಯನ್ನ ವಚನ ಸಾಹಿತ್ಯದ ಮುಖಾಂತರ ನೀಡಿರ್ತಕ್ಕಂಥದ್ದಿದೆ. ಪ್ರೊಮೋಟೆಡ್ ಇಂಟರ್ ಕಾಸ್ಟ್ ಮ್ಯಾರೇಜ್. ಸೊ 12ನೇ ಶತಮಾನದಲ್ಲಿಯೇ ಅಂತರ್ಜಾತಿ ವಿವಾಹನ ಮಾಡಿ ಕಲ್ಯಾಣ ಕ್ರಾಂತಿಗೆ ನಾಂದಿ ಹಾಡ್ದಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ವಿಶ್ವಗುರು ಬಸವಣ್ಣನವರು. ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ. ಇತ್ತೀಚಿನ ದಿನಗಳಲ್ಲಿ ನಾವೇನೋ ಟೈಮ್ ಅಂಡ್ ಅಗೇನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಸಮಾಜದ ದೃಷ್ಟಿಕೋನದಿಂದ ಆಗಿರ್ಬೋದು,
ಮಹಿಳಾ ಸಬಲೀಕರಣದ ಬಗ್ಗೆ ತುಂಬಾ ಓದಿರ್ತೀವಿ. ಅದನ್ನ ಸರ್ಕಾರ ಕೂಡ ವಿಶೇಷವಾದ ಯೋಜನೆಗಳ ಅಡಿಯಲ್ಲಿ ಜಾರಿ ಕೂಡ ತರ್ತಾ ಇದೆ, ರೈಟ್. ಸೊ ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಈ ಒಂದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಕಾರ್ಯಗಳು, ಉದಾಹರಣೆಗೆ ಇವಾಗ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೂ ಕೂಡ ವಿಶೇಷವಾದ ಸ್ಥಾನಮಾನವನ್ನು ನೀಡಿ ಅವರ ಒಂದು ಅಭಿಪ್ರಾಯಗಳು ಏನೇನಿದಾವೆ, ಅವರ ಒಂದು ಕನ್ಸರ್ನ್ಸ್ ಏನಿದಾವೆ ಸಮಾಜಕ್ಕೆ ಸಂಬಂಧಪಟ್ಟಂತೆ, ಅದನ್ನೆಲ್ಲವನ್ನ ಇಲ್ಲಿ ಎಕ್ಸ್ಪ್ಲೇನ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಮುಖಾಂತರ ಮಹಿಳೆಯರಿಗೂ ಕೂಡ ಸಮಾನವಾದ ಒಂದು ಸ್ಥಾನಮಾನವನ್ನು ಇಲ್ಲಿ ನೀಡಿದ್ದಾರೆ. ಸೊ ಡಿಗ್ನಿಟಿ ಆಫ್ ದಿ ಲೇಬರ್, ಡಿಗ್ನಿಟಿ ಆಫ್ ದಿ ಲೇಬರ್ ಅಂತ ಬಂದಾಗ, ಸೊ ನಿಮ್ಗೆ ಕೊಟ್ಟಿರ್ತಕ್ಕಂಥ ಕಾರ್ಯ ಯಾವುದು ದೊಡ್ಡದಲ್ಲ, ಯಾವುದು ಚಿಕ್ಕದಲ್ಲ, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ರೈಟ್. ಸೊ ಅದನ್ನೇ ಕಾಯಕವೇ ಕೈಲಾಸ. ನಾವು ಮಾಡುವ ಕೆಲಸದಲ್ಲಿ ನಾವು ಶಿವನನ್ನ, ಕೈಲಾಸವನ್ನ ಕಂಡ್ರೆ, ಸೊ ಆ ಕೆಲಸ ಯಾವುದು ಕೂಡ ನಮ್ಗೆ ದೊಡ್ಡದು ಚಿಕ್ಕದು, ರೈಟ್. ಸೊ ಪ್ರತಿಯೊಂದು ಹುದ್ದೆ, ಪ್ರತಿಯೊಂದು ಕೆಲಸ ತನ್ನದೇ ಆದ ಒಂದು ಮಹತ್ವವನ್ನು ಹೊಂದಿರುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನ ಬಸವಣ್ಣನವರು ಇಲ್ಲಿ ಸಾರಿದ್ದಾರೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಬಸವಣ್ಣನವರ ಕುರಿತಾಗಿ, ರೈಟ್, ಸೊ ಇತ್ತೀಚೆಗೆ ಲಾಲ್ಬಾಗಲ್ಲಿ ಆಗಿರ್ತಕ್ಕಂಥ ಒಂದು ಫ್ಲವರ್ ಶೋ, ಆ ಥೀಮ್ ಕೂಡ ಬಸವಣ್ಣನವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಈ ಒಂದು ಸದ್ಯದ ಸರ್ಕಾರ ಕೂಡ ಮೊದಲು ಅಧಿಕಾರದಲ್ಲಿದ್ದಾಗ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಒಂದು ಭಾವಚಿತ್ರವನ್ನ ಹಾಕ್ಬೇಕು ಅಂತಕ್ಕಂಥದ್ದೊಂದು ಆದೇಶ ಕೂಡ ಇವರೇ ಹೊರಡಿಸ್ತಕ್ಕಂಥದ್ದಿದೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ನೋಡಿದ್ರೆ ಬಸವಣ್ಣನವರ ಒಂದು ಮಹತ್ವ ಏನಿದೆ, ಅದು ಒಬ್ಬ ಅಧಿಕಾರಿ ದೃಷ್ಟಿಕೋನದಿಂದ, ಒಂದು ಆಡಳಿತಾತ್ಮಕ ದೃಷ್ಟಿಕೋನದಿಂದ ತನ್ನದೇ ಆದ ಮಹತ್ವವನ್ನ ಹೊಂದಿರತಕ್ಕಂಥದ್ದಿದೆ. ಥ್ಯಾಂಕ್ ಯು.